ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜ್ಞಾನೇ ವಿರಾಗೇ ಹರಿಭಕ್ತಿಭಾವೇ ಧೃತಿಸ್ಥಿತಿ ಪ್ರಾಣಬಲೇಷು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ ಅಭಿನಂದನೆಗಳನ್ನು ಅರ್ಪಿಸಿ, ನಮ್ಮೆಲ್ಲರಿಗೂ ಕೂಡ ಬಹಳ ಆಕರ್ಷಣೀಯವಾದ ಪುರಾಣಗಳ ಪಾತ್ರ ಅಂತ ನಾವು ನೋಡೋದು ಅಂತಂದರೆ, ಬಹಳ ಮುಖ್ಯವಾಗಿ ನಮ್ಮನ್ನು ಸೆಳೆಯುವವನು ಹನುಮ, ಮುದ್ದಾದ ಹನುಮ. ರಾಮಾಯಣ ಕಥೆ ಅಂತ ತಗೊಂಡ್ರೆ ಅದರಲ್ಲಿ ಹೇಳ್ತಾರೆ, ಈ ಸುಂದರಕಾಂಡದ ವರ್ಣನೆ ಅಂತೂ ಬಂದಾಗ ಸುಂದರೇ ಸುಂದರೋ ರಾಮಃ ಸುಂದರೇ ಸುಂದರ ಕಪಿಹಿ ಸುಂದರೇ ಸುಂದರೀ ಸೀತಾ ಸುಂದರೇ ಕಿಂ ನ ಸುಂದರಂ ಅಂತ ಒಂದು ಮಾತು ಬರುತ್ತೆ. ಅಂದರೆ ಈ ಸುಂದರಕಾಂಡದಲ್ಲಿ ಯಾವುದು ಸುಂದರವಲ್ಲ ಅಂತ. ರಾಮಚಂದ್ರನ್ ನೋಡಿದ್ರೆ ಸುಂದರಾಂಗ, ಅವನು ಸಾಕ್ಷಾನ್ ಮನ್ಮಥ. ಸೀತಾಮಾತೆ ಅಂತೂ ಅಂಥ ಸುಂದರಾಂಗನಾದ ರಾಮನ ಹೃದಯದ ಅರಸಿ. ಹನುಮ ಅಂತಂದರೂ ಮುದ್ದಾದ ಕಪಿ. ದಾಸರು ಎಷ್ಟು ಮನದುಂಬಿ ಹನುಮನ ವರ್ಣನೆ ಮಾಡ್ತಾರೆ ಅಂದರೆ, ಬಾಲ ಹನುಮ ಬರಲಿಲ್ಲವಮ್ಮ ಅಂತ. ಹನುಮ ಲಂಕೆಗೆ ಹಾರಬೇಕಾದರೆ ತುಂಬ ಬೃಹದಾಕಾರದ ದೇಹವನ್ನು ತಗೊಂಡು ಆ ಮಹಾತ್ಮ ಹಾರಿದ. ಆದರೆ ಹರಿದಾಸರು ಕಾಣಬೇಕಾದರೆ ಅವನೆಷ್ಟೇ ದೊಡ್ಡವನಾಗಲಿ ಇವರ ಪ್ರೀತಿಯ ಭರದಲ್ಲಿ, ಆ ಪೂರದಲ್ಲಿ ಬಾಲ ಹನುಮನಾಗೆ ಕಾಣ್ತಾನೆ ದಾಸರಿಗೆ. ಯಾಕೆಂತಂದರೆ ಅವರು ಆರಾಧಿಸುವ ಬಗೆ ಹಾಗೆ. ಎಷ್ಟೋ ಜನ ಹರಿದಾಸರು ನಾನಾ ವಿಧವಾಗಿ ಹನುಮಂತನ ಸ್ಮರಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಕನಕದಾಸರ ಕಾಣಿಕೆಯು ಕೂಡ ಅದೊಂದು ಅಪೂರ್ವವಾದ ಶೈಲಿ ಅದು. ಯಾಕೆಂದರೆ ಕನಕದಾಸರ ಕೃತಿಗಳ ಬಗ್ಗೆ ಹೇಳಬೇಕಾದ್ರೆ, ಕನಕರನ್ನು ಕೆಣಕಿ ಉಳಿದವರಿಲ್ಲ ಅಂತ ಒಂದು ಮಾತು ಬರುತ್ತೆ. ಸಾಮಾನ್ಯವಾಗಿ ಎಷ್ಟೋ ಹಾಡುಗಳನ್ನು ನೋಡಿದರೆ ಅರ್ಥ ಆಗುತ್ತೆ. ಕನಕದಾಸರ ಕೃತಿಗಳನ್ನು ಒಮ್ಮೆಲೇ ನೋಡಿ ನಾವು ಜೀರ್ಣಿಸ್ಕೊಳ್ತೀವಿ, ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ ಅಷ್ಟು ಸುಲಭವಾಗಿ ಆ ಮಹಾನುಭಾವರು ನಮಗೆ ದಕ್ಕವರಲ್ಲ. ಆದರೆ ಹಂಗಂದು ಮಾತ್ರಕ್ಕೆ ಅವರು ಸರಳವಾದ ಕೃತಿಗಳನ್ನೇ ರಚನೆ ಮಾಡಲಿಲ್ವಾ ಅಂತಂದರೆ, ಯಾರ್ಯಾರು ಎಂಥೆಂಥ ಹಂತದ ಕೃತಿಗಳು ಬೇಕೋ ಹಾಗೆ ಮಾಡ್ತಾರೆ. ನಾವು ಸ್ವಲ್ಪ ತೀಕ್ಷ್ಣವಾಗಿ ಅಧ್ಯಯನ ಮಾಡಿ ನೋಡ್ತೀವಿ ಅಂತಂದರೆ ಬಹಳ ಆಳವಾದ ಚಿಂತನೆಗಳಿರುವ ಕೃತಿಗಳು ಸಿಗ್ತವೆ. ಇಲ್ಲ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ ತಿಳಿಗನ್ನಡ ಹಾಡುಗಳು ಕೂಡ ಸಿಗ್ತಾ ಹೋಗ್ತವೆ. ಅದು ಒಂದು ವಿಶಿಷ್ಟವಾದ ಶೈಲಿ. ತುಂಬ ಕ್ಲಿಷ್ಟವಾಗೂ ರಚನೆ ಮಾಡೋದೊಂದು ಶೈಲಿ, ತುಂಬ ಸರಳವಾಗಿ ಹೇಳೋದು ಕೂಡ ಒಂದು ಶೈಲಿ. ಅವರಿಗೆ ಹನುಮಂತ ಅಂದರೆ ಬಹಳ ಇಷ್ಟ. ಯಾಕೆ ಅಂತಂದರೆ ವ್ಯಾಸರಾಯರ ಸನ್ನಿಧಾನದಲ್ಲಿದ್ದವರಲ್ವ ಅವರು. ವ್ಯಾಸರಾಜರು ಎಷ್ಟೋ ಕಡೆ 732 ಪ್ರಾಣದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಗೊತ್ತಿದೆ. ಆಯಾ ಕ್ಷೇತ್ರಗಳಿಗೆ ಗುರುಗಳ ಜೊತೆ ಹೋಗೋದು, ಹನುಮಂತನನ್ನು ಒಂದೊಂದು ಥರದ ಪದ್ಯಗಳನ್ನು ಮಾಡಿ ಕೊಂಡಾಡೋದು, ಇದು ಒಂದು ಅವರ ಶೈಲಿ. ಹಾಗೆ ಈ ರಾಮಾಯಣ ಒಮ್ಮೆ ಹೀಗೆ ಹನುಮಂತನ ಚಿಂತನೆ ನಡೆಸ್ತಾ ಇದ್ದಾಗ ಸೀತೆಯನ್ನು ಕಾಣಲಿಕ್ಕೆ ಅಂತ ಹನುಮ ಬರ್ತಾನೆ. ಬಂದಾಗ ಅವರಿಬ್ಬರಿಗೆ ಏನೇನು ಸಂವಾದ ಆಯಿತು ಅನ್ನೋದನ್ನು ಅವರು ತಮ್ಮ ಮಾತುಗಳಲ್ಲಿ ಹಿಡಿದಿಡ್ತಾರೆ. ಬಹಳ ಸುಂದರವಾದ ಪ್ರಸಿದ್ಧವಾದ ಕೃತಿ ಇದು. ಸೀತೆ ಕೇಳ್ತಾಳೆ, ಹೇಗಿದ್ದಾರೆ ನನ್ನವರು ಅಂತ ಕೇಳುವ ಕೃತಿ ಇದು. ಅದರ ಬಗ್ಗೆ ಸ್ವಲ್ಪ ಚಿಂತನೆ ನಡೆಸೋಣ. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಶ್ರೀಪತಿ ರಾಘವ ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ. ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು. ಎನ್ನ ಕಂದ ಹಳ್ಳಿಯ ಹನುಮ. ಹನುಮಂತ ಬಂದ ಕೂಡಲೇ ಆ ತಾಯಿ ಕೇಳ್ತಾಳೆ, ಎನ್ನ ಕಂದ ಹನುಮ ಚೆನ್ನಾಗಿ ಹರೇ, ಆರಾಮಾಗಿದ್ದಾರಾ ಅಂತ. ಯಾರು ಅಂದರೆ ಲಕ್ಷ್ಮಣ ದೇವರು ಅಂತ ಕೇಳ್ತಾಳೆ ಸೀತಾಮಾತೆ. ಲಕ್ಷ್ಮಣ ದೇವರು ಅಂತನೋಲಿ ಅನೇಕ ಅರ್ಥಗಳು ತೆರೆದುಕೊಳ್ತಾ ಹೋಗ್ತವೆ ನಮ್ಮ ಕಣ್ಣು ಮುಂದೆ. ಮೊದಲನೇದಾಗಿ ಸೀತೆಗೆ ಲಕ್ಷ್ಮಣನ ನೆನಪು ಯಾಕೆ ಬಂತು ಅಂತಂದರೆ, ಆ ಸೀತಾಪಹಾರ ಆಗೋದಕ್ಕೂ ಮುಂಚೆ ರಾಮಚಂದ್ರ ಆ ಮಾಯಾಮೃಗವನ್ನು ತರಲಿಕ್ಕೆ ಹಿಡಿಲಿಕ್ಕೆ ಅಂತ ಹೋದಾಗ
ರಾಮನ ಬಾಣದ ಪೆಟ್ಟಿನಿಂದ ಆ ಮಾರೀಚ ಕಿರ್ಚ್ತಾನೆ. ಲಕ್ಷ್ಮಣ ಅಂತ ಜೋರಾಗಿ ಕಿರ್ಚಿದ ಕೂಡಲೇ ಸೀತೆ ಬಹಳ ಬಲವಂತವಾಗಿ ಮಾಡಿ ಮಾತುಗಳನ್ನು, ಕಟುವಾದ ಆ ಪ್ರಸಂಗದಲ್ಲಿ ಮಾತಾಡ್ತಾಳೆ. ಆಡಿದಾಗ ಕೊನೆಗೆ ಲಕ್ಷ್ಮಣ ಅಣ್ಣನ ಕರ್ಕೊಂಬರ್ಲಿಕ್ಕೆ ಏನಾಯಿತು ಅಂತ ನೋಡಲಿಕ್ಕೆ ಅಂತ ಹೋಗ್ತಾನೆ. ಆಗ ರಾವಣ ಬಂದು ಅಪಹಾರ ಮಾಡ್ತಾನೆ. ಅದು ಮನಸ್ಸಲ್ಲಿತ್ತು ಸೀತೆಗೆ. ಆ ಸಂದರ್ಭದಲ್ಲಿ ಬಹಳ ತೀಕ್ಷ್ಣವಾಗಿ ರೂಕ್ಷವಾಗಿ ನಡ್ಕೊಂಡೆ ನನ್ನ ಮೈದುನನ ಜೊತೆಗೆ. ಹಂಗೆ ನಡ್ಕೊಳ್ಬಾರ್ದಿತ್ತು. ಆದ್ದರಿಂದಾಗಿ ಲಕ್ಷ್ಮಣ ದೇವರು ಹೇಗಿದ್ದಾರೆ ಅಂತ. ದೇವರು ಅಂತಂದರೆ ಸರ್ವೋತ್ತಮ ಅಂತ ಅರ್ಥ ಇಲ್ಲಿ ತಗೊಳ್ಬಾರ್ದು. ಈ ಮೊದಲನೇದಾಗಿ ಲಕ್ಷ್ಮಣ ದೇವರು ಅಂತ ತಗೊಳ್ಬೇಕಾದ್ರೆ ದೇವರ ಅಂತಂದರೆ ಸಂಸ್ಕೃತದಲ್ಲಿ ಮೈದುನನಿಗೆ ದೇವರ ಅಂತ ಕರೀತಾರೆ. ಆದ್ದರಿಂದಾಗಿ ಆ ಅರ್ಥ ಇಟ್ಕೊಂಡ್ಳು. ಲಕ್ಷ್ಮಣ ದೇವರು ಹೇಗಿದ್ದಾರೆ, ನನ್ನ ಮೈದುನನಾದ ಲಕ್ಷ್ಮಣ ಹೇಗಿದ್ದಾನೆ ಅಂತ. ಯಾಕೆ ಲಕ್ಷ್ಮಣ ಚೆನ್ನಾಗಿದ್ದಾನೆ ಅಂತಂದರೆ ಲಕ್ಷ್ಮಣನಿಗೂ ಒಡೆಯನಾದ ರಾಮಚಂದ್ರ ಚೆನ್ನಾಗಿರ್ತಾನೆ ಅಂತ ಅರ್ಥ. ಯಾಕೆ ಅಂದರೆ ಎಲ್ಲರಿಗೂ ಆಧಾರ ಸ್ತಂಭ ಯಾರು? ಮನೆಯ ಹಿರಿಯರು. ಈ ಲಕ್ಷ್ಮಣ ಸಣ್ಣವನು ಅಂದರೆ ಅವನಿಗೂ ಆಧಾರ ಸ್ತಂಭ ಯಾರು? ಅವನ ಪ್ರೀತಿಯ ಅಣ್ಣನಾದ ರಾಮಚಂದ್ರ. ತಮ್ಮ ಚೆನ್ನಾಗಿದ್ದಾನೆ ಅಂತಂದರೆ ಅಣ್ಣ ಚೆನ್ನಾಗಿದ್ದೇ ಇರ್ತಾನೆ ಅಂತ ಅರ್ಥ. ಹೀಗೆ ಇನ್ನೊಂದು ಅರ್ಥ ತೆರೆದುಕೊಳ್ಳುತ್ತೆ. ಲಕ್ಷ್ಮಣ ದೇವರು. ನಾವು ಚೂರು ಬಿಡಿಸಿ ನೋಡಿದಾಗ ಲಕ್ಷ್ಮಣ ಹೇಗಿದ್ದಾನೆ, ನನ್ನ ಪಾಲಿನ ದೇವರು, ನನ್ನ ಭಾಗ್ಯದ ಒಡೆಯ ಶ್ರೀರಾಮಚಂದ್ರ ಹೇಗಿದ್ದಾನೆ ಅಂತ ಕೇಳ್ತಾಳೆ. ಚೆನ್ನಾಗಿಹರೆ, ಆರಾಮಾಗಿದ್ದಾರಾ, ಸೌಖ್ಯವಾ ಅಂತ ಕೇಳ್ತಾಳೆ. ಯಾಕೆಂದರೆ ಅಲ್ಲಿವರೆಗೂ ಏನೂ ವಿಷಯ ಇಲ್ಲ ಅವರದು. ಎಷ್ಟೋ ದಿನಗಳಾಗಿದೆ ಬಂದು, ಅನ್ನಾಹಾರಗಳು ಏನೂ ಇಲ್ಲ. ಮೊದಲಿಗೆ ಬೇಕಾದ ವಿಷಯ ತಮ್ಮ ಯಜಮಾನರು, ಅವರ ಅಣ್ಣ ತಮ್ಮಂದರು ಹೇಗಿದ್ದಾರೆ, ಸ್ವಲ್ಪ ಆದರೂ ಭರವಸೆ ಮಾತುಗಳು ಕೇಳಬಹುದಾ ಅಂತ ಆ ಸೀತಾಮಾತೆ ಕಾಯ್ತಾ ಇರ್ತಾಳೆ. ಅದನ್ನು ಕೇಳ್ತಾಳೆ. ಎನ್ನ ಕಂದ ಹನುಮ, ಅದು ಹಳ್ಳಿಯ ಹನುಮ ಅಂತ ದಾಸರು ಬಳಸೋ ಪದ ಇಲ್ಲಿ. ಯಾಕೆ ಅಂದರೆ ಹನುಮನಿಲ್ಲದ ಊರೇ ಭಾರತದಲ್ಲಿಲ್ಲ. ಅಷ್ಟೇಕೆ ವಿದೇಶದಲ್ಲೂ ಕೂಡ ಹನುಮಂತನ ದೇವಸ್ಥಾನಗಳು ಬಹಳ ಪ್ರಸಿದ್ಧವಾದವುಗಳು ನಮಗೆ ಕಾಣಸಿಗ್ತವೆ. ಅಂಥದ್ರಲ್ಲಿ ಯಾರೇ ಹಳ್ಳಿಯ ಜನ ಒಂದು ಉತ್ಸವಕ್ಕೆ ಅಂತ ಸೇರ್ತಾರೆ ಅಂದರೆ ಆ ಊರಿನ ಹನುಮನ ಜಾತ್ರೆಗೆ ಎಲ್ಲರೂ ಒಟ್ಟುಗೂಡುತ್ತಾರೆ. ಇವತ್ತಿಗೂ ಎಲ್ಲ ಪಂಥದ ಜಾತಿಯ ಜನರನ್ನು ಒಗ್ಗೂಡಿಸುವ ವಿಶಿಷ್ಟವಾದ ಸಂದರ್ಭ ಅಂದರೆ ಹಳ್ಳಿಗಳ ಜಾತ್ರೆ. ಅಂಥದ್ರಲ್ಲಿ ಹನುಮಂತನ ಜಾತ್ರೆ ಅಂತ ಬಂತು ಅಂತಂದರೆ ಎಷ್ಟೋ ಪ್ರಭೇದದ ವರ್ಗದ ಜನ ಎಲ್ಲ ಬಂದು ಸೇರ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಹಳ್ಳಿಯ ಹನುಮ ಅಂತಂದರೆ ಎಲ್ಲರನ್ನು ಒಗ್ಗೂಡಿಸುವ, ಮನಸ್ಸುಗಳನ್ನು ಬೆಸೆಯುವ ಹನುಮ ಅಂತ ಅರ್ಥ. ಚೆನ್ನಾಗಿಹರೇ ಲಕ್ಷ್ಮಣ ದೇವರು ಅಂತ ಕೇಳ್ತಾಳೆ ಸೀತಾಮಾತೆ. ಚೆನ್ನಾಗಿದ್ದಾರಾ ಲಕ್ಷ್ಮಣ ರಾಮಚಂದ್ರರು ಅಂತ ಕೇಳಿದ ಕೂಡಲೇ ಅದಕ್ಕೆ ಹನುಮಂತ ಉತ್ತರಿಸ್ತಾ ಹೋಗ್ತಾನೆ. ಹೇಗಿತ್ತು, ಹೇಗಿದ್ದಾರೆ ಅವರು ಅಂತ ಹೇಳ್ತಾ ಹೋಗ್ತಾನೆ. ತುಪ್ಪ ಪಂಚಾಮೃತವಂದು ಅಡವಿಗಡ್ಡೆಗಳಿಂದು, ತುಪ್ಪ ಪಂಚಾಮೃತವಂದು ಅಡವಿಗಡ್ಡೆಗಳಿಂದು, ಕರ್ಪೂರ ವೀಳ್ಯವೊಂದು ಕುರುಕು ಇಂದು, ಸುಪ್ಪತ್ತಿಗೆ ಮಂಚವೊಂದು ಹುಲ್ಲು ಹಾಸಿಗೆ ಇಂದು, ಸುಪ್ಪತ್ತಿಗೆ ಮಂಚವೊಂದು ಹುಲ್ಲು ಹಾಸಿಗೆ ಇಂದು, ಶ್ರೀಪತಿ ರಾಘವ ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು, ಎನ್ನ ಕಂದ ಹಳ್ಳಿಯ ಹನುಮ. ಹನುಮಂತ ಹೇಳ್ತಾನೆ, ಆವಾಗ ಹೇಗಿತ್ತು ಈಗ ಹೇಗಿದ್ದಾರೆ ಅಂತ. ಯಾಕೆಂದರೆ ವರದಿ ಒಪ್ಪಿಸ್ಬೇಕು. ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಏನೇನೋ ಹೇಳ್ತೇನೆ ಅಂತಂದ್ರೆ ಆಗೋದಿಲ್ಲ. ವಸ್ತು ಸ್ಥಿತಿಯನ್ನು ಹೇಳಬೇಕು ಆ ತಾಯಿಗೆ. ಅದಕ್ಕೆ ಹೇಳ್ತಾನೆ, ತುಪ್ಪ ಪಂಚಾಮೃತವೊಂದು. ಆವಾಗ ನೀವೆಲ್ಲ ಒಟ್ಟಿಗೆ ಅಯೋಧ್ಯೆಯಲ್ಲಿದ್ದಾಗ ಬಹಳ ವೈಭವವಾದ ಭೋಜನವಿತ್ತು, ಪಂಚಭಕ್ಷ ಪರಮಾನ್ನಗಳು. ತುಪ್ಪ ಪಂಚಾಮೃತವೊಂದು ಬೇಕು ಅಂತಂದರೆ ಪ್ರತಿಯೊಂದು ಆಹಾರಕ್ಕೂ ಘೃತ, ಆ ತುಪ್ಪದಿಂದ ಬಡಿಸಿರತಕ್ಕಂತಹ ಒಳ್ಳೆ ಸುಗಂಧ ಸುವಾಸನ ಭರಿತವಾದ ಆಹಾರಗಳಿರ್ತಾ ಇದ್ವು, ಪಂಚಭಕ್ಷ ಪರಮಾನ್ನಗಳಿರ್ತಾ ಇತ್ತು. ಬೇಡಿದ್ದನ್ನು ಆ ಕ್ಷಣದಲ್ಲಿ ಸಿದ್ಧವಾಗ್ತಾ ಇತ್ತು. ಆದರೆ ಇವತ್ತು ಹೇಗಿದೆ ಅಂತಂದರೆ ಅಡವಿ ಗಡ್ಡೆಗಳಿಂದು. ರಾಮಲಕ್ಷ್ಮಣರು ಕಾಡಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ನಮ್ಮೊಟ್ಟಿಗೆ ಬಂದಿದ್ದಾರೆ. ಆದರೆ ಅವರ ಆಹಾರ ಏನು ಅಂದರೆ ಕಂದಮೂಲ ಫಲಾಶನಾಹ ಅಂತ ಆ ಗೆಡ್ಡೆ ಗೆಣಸುಗಳನ್ನು ತಿಂದು ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ. ಕಾರಣ ಏನು? ನಮ್ಮ ಸೀತೆಯನ್ನು ಹುಡುಕಬೇಕು ಅಂತ ಅನ್ನೋ ಒಂದೇ ಒಂದು ಕಳಕಳಿ ಅವರಿಗೆ. ಮತ್ತು ಕರ್ಪೂರ ವೀಳ್ಯವೊಂದು ಕುರುಕು ಇಂದು ಅಂತ. ಆಗ ಒಳ್ಳೆ ಭೋಜನ ಆಯಿತು ಅಂತಂದರೆ ಊಟವಾದ ಕೂಡಲೇ ಕೊನೆಗೆ ತಾಂಬೂಲ ಹಾಕ್ಕೊಳ್ಳೋದು ಅಂತ ಒಂದು ಕ್ರಮ. ಯಾಕೆ ಅಂತಂದರೆ ಒಂದೊಂದರಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ಈ ಸುಣ್ಣ ಲೇಪನ ಮಾಡಿ ಆ ವೀಳ್ಯದೆಲೆಗೆ ಅದರ ಮಧ್ಯದಲ್ಲಿ
ಅಡಿಕೆಯನ್ನು ಇಟ್ಟು ಹಾಕ್ಕೊಂಡ್ವಿ ಅಂತಂದರೆ ಅದು ವಿಶಿಷ್ಟವಾಗಿರತಕ್ಕಂತಹ ಒಂದು ದೇಹದಲ್ಲಿ ಚೈತನ್ಯವನ್ನು ಮೂಡಿಸುತ್ತೆ. ಅದು ಆ ವೀಳ್ಯದ ಒಂದು ವಿಶೇಷವಾದ ಕ್ರಮ. ಅದನ್ನೇ ಪ್ರತ್ಯೇಕವಾಗಿ ತಗೊಂಡ್ವಿ ಅಂತಂದರೆ ಅನಾರೋಗ್ಯ ಆಗಿ ಹೋಗ್ಬಿಡತ್ತೆ. ಈ ಉದಾಹರಣೆಗೆ ಬರೀ ಸುಣ್ಣ ತಿಂತೀವಿ ಅಂತಂದರೆ ನಾಲಿಗೆ ಸುಟ್ಟು ಹೋಗುತ್ತೆ, ತಡೆಯೋದಿಲ್ಲ. ಹಾಗೆ ಇಲ್ಲ, ಬರೀ ನಾವು ಅಡಿಕೆಯನ್ನು ತಗೊಳ್ತೀವಿ ಅಂತಂದರೆ ಅದರಿಂದ ಏನಾದರೂ ಒಂದು ಕಾಯಿಲೆ ಪ್ರಾರಂಭ ಆಗುತ್ತೆ. ಹೀಗೆ ವೀಳ್ಯದೆಲೆ ಆಯಿತು, ಅಡಿಕೆ ಆಯಿತು, ಸುಣ್ಣ ಆಯಿತು, ಮೂರನ್ನು ಒಟ್ಟುಗೂಡಿಸಿ ತಿನ್ನೋದು ಭಾರತೀಯ ಆಹಾರ ಪದ್ಧತಿಯ ಒಂದು ಕ್ರಮದಲ್ಲಿ ಸೇರಿಕೊಂಡಿರೋದು. ಹಾಗಷ್ಟು ವೈಭವದಿಂದ ಒಳ್ಳೆ ಭೋಜನ, ಪಂಚಭಕ್ಷ ಪರಮಾನ್ನಗಳನ್ನು ಸ್ವೀಕಾರ ಮಾಡಿದ ಮೇಲೆ ವೀಳ್ಯದೆಲೆಗಳನ್ನು ಹಾಕ್ಕೊಳ್ತಾ ಇದ್ರು, ತಾಂಬೂಲಾದಿಗಳನ್ನು ಆವಾಗ ಸ್ವೀಕಾರ ಮಾಡ್ತಾಯಿದ್ರು. ಆದರೆ ಕುರುಕು ಇಂದು ಅಂತ ಹೇಳ್ತಾರೆ. ಕುರುಕು ಅಂತಂದರೆ ಅದೊಂಥರ ಕಾಡಲ್ಲಿ ಸಿಗೋ ಪದಾರ್ಥ, ಅದನ್ನು ಜಗಿದು ಅಗಿದು ತಿನ್ನಬೇಕದು. ಆ ಥರದ ಪದಾರ್ಥ ಊಟವಾದ ಕೂಡಲೇ ಅದನ್ನು ತಗೊಳ್ತಾರೆ ಅವರು. ಪರಿಸ್ಥಿತಿ ಇವತ್ತು ಹೀಗಿದೆ. ಮತ್ತು ಆವಾಗ ಮಲಗಬೇಕಾದ್ರೆ ಒಳ್ಳೆಯ ಹಾಸಿಗೆ ಇರ್ತಾ ಇತ್ತು. ಅದನ್ನು ಅಯೋಧ್ಯಕಾಂಡದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ಬಹಳ ಭರತ ಬರ್ತಾನಲ್ಲ, ರಾಮಚಂದ್ರನ ಕರ್ಕೊಂಡು ಹೋಗಲಿಕ್ಕೆ ಅಂತ ವನವಾಸದ ಆರಂಭದ ಹಂತದಲ್ಲೇ ಭರತ ಬಂದಾಗ ಅಲ್ಲಿ ರಾಮ ಮಲಗಿದ್ದ ಜಾಗ ನೋಡ್ತಾನೆ, ಸಂಕಟ ಆಗಿಬಿಡತ್ತೆ. ಯಾಕೆ ಅಂತಂದರೆ ಗುಹ ತೋರಿಸ್ತಾನೆ. ರಾಮ ಅಷ್ಟೊತ್ತಿಗೆ ಹೊರಟೋಗಿರ್ತಾನೆ. ಮುಂದೆ ಗುಹ ತೋರಿಸ್ತಾನೆ, ನೋಡೋ ಭರತ, ನಿಮ್ಮಣ್ಣ ಇಲ್ಲೇ ಮಲಗಿದ್ರು ರಾಮಚಂದ್ರ ಅಂತ ತೋರಿಸಿದಾಗ ಭರತ ಆ ಜಾಗ ನೋಡ್ತಾನೆ. ರಾಮ ಇಷ್ಟು ದಿವಸ ತಾನು ಸುಖವಾದ ಮಂಚದ ಮೇಲೆ ಮಲಗಿದ್ದವ, ಸುಖದ ಸುಪ್ಪತ್ತಿಗೆಯಲ್ಲಿ ರಾಮಚಂದ್ರ ಇದ್ದ. ಆದರೆ ಆ ಹುಲ್ಲಿನ ಮೇಲೆ ಮಲಗಿದಾಗ ನಿದ್ದೆ ಬಂದಿರೋದಿಲ್ಲ. ಮೊದಲನೇ ದಿನದ ಅನುಭವ. ಪಾಪ ಹೊರಳಾಡಿರ್ತಾನಂತೆ ಶ್ರೀರಾಮ. ಆ ಜಾಗದಲ್ಲಿ ನಿದ್ದೆ ಬರದೆ ಹೊರಳಾಡಿದ್ದಕ್ಕೆ ಅಲ್ಲಿಯ ಹುಲ್ಲೆಲ್ಲ ಬಾಗಿರತ್ತೆ. ರಾಮ ಮಲಗಿದ ಜಾಗ ಸಂಕಟ ಆಗಿಬಿಡುತ್ತೆ ಭರತನಿಗೆ. ನೋಡಿ ಎಷ್ಟು ತೊಂದರೆ ಆಯಿತು ನನ್ನಿಂದ ಅಣ್ಣನಿಗೆ. ಆ ಪ್ರೀತಿಯ ಅಣ್ಣ ಇಂಥ ಹುಲ್ಲಲ್ಲಿ ಮಲಗಿ ಇಷ್ಟು ಕಷ್ಟಪಟ್ಟಿದ್ದಾನಲ್ಲ, ರಾತ್ರಿಯಲ್ಲಿ ನಿದ್ದೆ ಬರದೆ ಹೊರಳಾಡಿದ್ದಾನಲ್ಲ ಅಂತ ಬಹಳ ಸಂಕಟಪಡ್ತಾನೆ. ಅದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಅಜಿನೋತ್ತರ ಸಂಸ್ತೀರ್ಣೆ ವರಾಸ್ತರಣ ಸಂವೃತೆ ಶೈತ್ವಾ ಪುರುಷವ್ಯಾಘ್ರಹ ಕಥಂ ಶೇತೆ ಮಹೀತಲೆ ಅಂತಂದರೆ ಒಳ್ಳೆಯ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿದ್ದವ ನಮ್ಮಣ್ಣ, ಅಂಥ ಪುರುಷವ್ಯಾಘ್ರ, ಪುರುಷಶ್ರೇಷ್ಠನಾಗಿರತಕ್ಕಂತಹ ರಾಮಚಂದ್ರ ಹೇಗೆ ಈ ನೆಲದಲ್ಲಿ ಮಲಗಿದ, ನಿದ್ದೆ ಆದರೂ ನಮ್ಮ ಅಣ್ಣನಿಗೆ ಹೇಗೆ ಬಂದಿತ್ತು ಇಲ್ಲಿ ಅಂತ ಅಂದ್ಕೊಂಡು ಕೂಡಲೇ ನಾನು ಕರ್ಕೊಂಡು ಬರ್ತೀನಿ ಅಂತ ಹೊರಟನಂತೆ. ಹಾಗೆ ಒಳ್ಳೆ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ ರಾಮಚಂದ್ರ ಹುಲ್ಲು ಹಾಸಿಗೆ ಮೇಲೆ ಮಲಗ್ತಾ ಇದ್ದಾನಿವತ್ತು. ಆದರೂ ಕೂಡ ರಾಮಚಂದ್ರನಿಗೆ ಏನೂ ತೊಂದರೆ ಇಲ್ಲ. ಯಾಕೆ ಅಂತಂದರೆ ಮನಸ್ಥಿತಿ ಸುಖದಲ್ಲೂ ಹಾಗೆ ಇದ್ದ ರಾಮಚಂದ್ರ, ದುಃಖದಲ್ಲೂ ಹಾಗೆ ಇದ್ದಾನೆ. ಎರಡನ್ನೂ ಕೂಡ ಸಮವಾಗಿ ತಗೊಂಡಿದ್ದಾನೆ. ಏನೋ ಆಯಿತು, ನನಗೆ ತಾಯಿ ಕಳಿಸ್ಬಿಟ್ಲು, ಅಪ್ಪನಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋ ವ್ಯಥೆಯಿಂದ ರಾಮಚಂದ್ರ ಕಾಡಿಗೆ ಬರಲಿಲ್ಲ. ತಾಯಿ ಅವನಿಂಥ ಕಾಡಿಗೆ ಬಂದರೂ ಕೂಡ, ನಿನ್ನ ಹುಡುಕಾಟದಲ್ಲಿದ್ದರೂ ಕೂಡ ತಾನು ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾನೆ. ಇಲ್ಲಿ ಬಂದರೂ ಹೀಗಿರಬೇಕಾಯ್ತಲ್ಲ ಅಂತ ವ್ಯಥೆ ನನ್ನ ಒಡೆಯನ ಮನಸ್ಸಲ್ಲಿ ಯಾವತ್ತಿಗೂ ಇಲ್ಲ ಅಂತ. ಅದಕ್ಕೆ ಹೇಳ್ತಾನೆ, ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಅಂತ. ಶ್ರೀಪತಿ ಕೇವಲ ರಾಘವ ಅಂತ ಬಳಸ್ಬೋದಿತ್ತು ದಾಸರು. ರಾಘವ ಅಂತಂದರೆ ರಘುವಂಶದಲ್ಲಿ ಬಂದವರು ಅಂತ ಅರ್ಥ. ರಾಘವ ಅಂತಂದರೆ ಲಕ್ಷ್ಮಣನೂ ಆಗ್ಬೋದಿತ್ತು. ಆದರೆ ಶ್ರೀಪತಿ ಅಂತ ಬಳಸ್ದ. ಅಂದರೆ ಶ್ರೀಪತಿ ಅಂತ ಹೇಳಿರೋದ್ರಿಂದ ಇಲ್ಲಿ ನೇರವಾಗಿ ರಾಮಚಂದ್ರನೇ ಆರಾಮಾಗಿದ್ದಾನೆ. ಸೀತೆ ಕೇಳಬೇಕಾದ್ರೆ ನೇರವಾಗಿ ಕೇಳಿಲ್ಲ, ಲಕ್ಷ್ಮಣ ದೇವರು ಅಂತ ಕೇಳಿದ್ಲು ಅಲ್ಲಿ. ಆದರೆ ಹನುಮ ಉತ್ತರ ಕೊಡಬೇಕಾದ್ರೆ ಹೇಳ್ತಾನೆ, ಶ್ರೀಪತಿಯಾದ ರಾಘವ ಕ್ಷೇಮದಲ್ಲಿದ್ದಾನೆ ತಾಯಿ, ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಆವಾಗ ಸ್ವಲ್ಪ ಸಮಾಧಾನ ಆಗಿತ್ತು ಸೀತೆಗೆ. ಅದಾದಮೇಲೆ ದಾಸರು ಮುಂದೆ ಹೇಳ್ತಾರೆ, ಆಯಿತು ಆಹಾರ ಕ್ರಮ ಆಯಿತು, ಮಲಗೋ ಕ್ರಮ ಆಯಿತು, ಅವ್ರ ವಸ್ತ್ರಾದಿಗಳು ಹೇಗಿತ್ತು ಅಂತಂದರೆ, ನವವಸ್ತ್ರಗಳು ಒಂದು ನಾರು ಸೀರೆಗಳಿಂದು, ನವವಸ್ತ್ರಗಳು ಒಂದು ನಾರು ಸೀರೆಗಳಿಂದು, ಹೂವಿನ ಗಂಟು ಒಂದು ಜಡೆಗಳಿಂದು, ಜವ್ವಾಜಿ ಕತ್ತೂರಿ ಎಂದು ಭಸಿತ ಧೂಳಿಯಿಂದ, ಜವ್ವಾಜಿ ಕಸ್ತೂರಿ ಎಂದು ಭಸಿತ ಧೂಳಿಯಿಂದ, ಶ್ರೀವರ ರಾಘವ ಶ್ರೀವರ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿ ಹನುಮ, ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಎನ್ನ ಕಂದ ಹಳ್ಳಿಯ ಹನುಮ. ಆವಾಗ ಉಟ್ಕೊಳ್ಳಿಕ್ಕೆ ಹೊಸ ಹೊಸ ಬಟ್ಟೆಗಳು. ಸಾಮಾನ್ಯ ಮಧ್ಯಮ ವರ್ಗದವ್ರ ಮನೆಯಲ್ಲೇ ಬೇಕಾದಷ್ಟು ಬಟ್ಟೆಗಳಿರ್ತಾವೆ. ವಾರಕ್ಕೊಂದು ಅಂಗಿ ಅಂತ ತೊಗೊಂಡ್ರು ಒಂದು 10 ಅಂಗಿ ಸಿಗ್ತಾವೆ. ಅಂಥದ್ರಲ್ಲಿ ಇಡೀ ಚಕ್ರವರ್ತಿ ಭೂಮಂಡಲಕ್ಕೆ
ಅಂಥ ರಾಮಚಂದ್ರ ನವವಸ್ತ್ರಗಳು ಒಂದು ಬೇಕಾದಷ್ಟು ನೂತನವಾಗಿರತಕ್ಕಂತಹ ಬಟ್ಟೆಗಳೆಲ್ಲ ಇರ್ತಾ ಇತ್ತು, ಧಾರಣೆ ಮಾಡ್ತಾ ಇದ್ದ. ಅದನ್ನು ನೋಡಲಿಕ್ಕೆ ಅಂತಲೇ ಜನ ನೆರಿತಾ ಇದ್ರಂತ ಅಯೋಧ್ಯೆಯಲ್ಲಿ, ಎಷ್ಟು ಸುಂದರವಾದ ವಸ್ತ್ರ ರಾಮಚಂದ್ರ ಧಾರಣೆ ಮಾಡಿದ್ದಾನೆ ಅಂತ. ಇದು ಶ್ರೀರಂಗದಲ್ಲೂ ಈ ಕ್ರಮ ಇದೆ. ಅಲ್ಲಿ ರಂಗನಾಥನ ಉತ್ಸವ ಬರಬೇಕಾದ್ರೆ ನೋಡ್ತಾ ನಿಲ್ತಾರೆ, ಇವತ್ತು ರಂಗನಾಥ ಈ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದಾನೆ ಅಂದರೆ ನಾಳೆ ಕೇಸರಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಬರ್ತಾನೆ ಅಂತ ಆ ವಸ್ತ್ರವನ್ನು ನೋಡಲಿಕ್ಕೆ ಅಂತಲೇ ಒಂದಿಷ್ಟು ಜನ ಭಕ್ತರು ಬಂದಿರ್ತಾರಂತೆ. ಅಂಥ ವೈಭವ. ಆ ರಂಗನಾಥನೇ ಈ ಶ್ರೀರಾಮ ಅಲ್ವಾ, ಇವನ ವೈಭವವೂ ಇನ್ನು ಹೇಗಿದ್ದಿರ್ಬೋದು ಆ ಕಾಲಕ್ಕೆ. ನವವಸ್ತ್ರಗಳು ಅಂದು ನಾರು ಸೀರೆಗಳಿಂದು, ನಾರಿನಿಂದ ಮಾಡಿರತಕ್ಕಂತಹ ಬಟ್ಟೆಗಳನ್ನು ಉಟ್ಕೊಂಡಿದ್ದಾರೆ. ತುಂಬ ದಪ್ಪನಾದ ಬಟ್ಟೆಗಳದು. ಯಾಕೆ ಅಂತಂದರೆ ಮೃದುವಾದ ಬಟ್ಟೆಗಳು ಹಾಕ್ಕೊಂಡ್ರೆ ಸುಖವಾಗಿ ಇದ್ದುಬಿಡ್ಬೋದು. ಆದರೆ ದಪ್ಪಗಿರುವ ಬಟ್ಟೆಗಳನ್ನು ಹಾಕ್ಕೊಂಡು ತಿರುಗಾಡಬೇಕು ಅಂತಂದರೆ ಬಹಳ ಕಷ್ಟ. ಅಂಥ ಬಟ್ಟೆಗಳನ್ನು ಕಾಡಿಗೆ ಕಳಿಸ್ಬೇಕಾದ್ರೆ ಕೈಕೇಯಿ ಬಹಳ ಸರಳವಾಗಿ ತಂದು ಕೊಟ್ಬಿಡ್ತಾಳೆ, ತಗೋ ಉಟ್ಕೋ ಇದು ಅಂತ. ಆಕೆಯ ಮನಸ್ಥಿತಿ ಹೆಂಗಿರ್ಬೋದು ಆ ಕಾಲಕ್ಕೆ. ಆದರೂ ರಾಮ ಸಹಜವಾಗಿ ಸ್ವೀಕಾರ ಮಾಡಿದ. ಆವಾಗ ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ ಒಳ್ಳೆಯ ವಸ್ತ್ರಗಳಿತ್ತು, ಕಾಡಿಗೆ ಬಂದಾಗ ನಾರು ಮಡಿಗಳಿದ್ದಾವೆ, ಆದರೂ ರಾಮಚಂದ್ರ ಸಹಜವಾಗಿ ಸ್ವೀಕಾರ ಮಾಡಿದ್ದಾನೆ. ಹೂವಿನ ಗಂಟು ಒಂದು. ಆವಾಗ ರಾಮಚಂದ್ರ ಹೂವಿನ ಗಂಟು ಅಂತಂದರೆ ಪುಷ್ಪಾದಿಗಳನ್ನು ಧಾರಣೆ ಮಾಡ್ತಾ ಇದ್ರು ಅನ್ನೋ ಅಂಶವನ್ನು ಹೇಳ್ತಾರೆ ನೋಡ್ರಿ. ಯಾಕೆ ಅಂತಂದರೆ ತಮ್ಮ ಜಟೆಗಳಿಗೆ ಸುಂದರವಾದ ಹೂಗಳನ್ನು ಸುತ್ತಾ ಇದ್ರಂತೆ. ಆವಾಗ ಕ್ಷತ್ರಿಯರಾಯಿತು ಯಾರೇ ಆಯಿತು. ನಾವು ಸಾಮಾನ್ಯ ಇದಕ್ಕೇನು ಸೂಚಕ ಅಂತಂದರೆ, ದೇವರ ಪೂಜೆ ಆದಮೇಲೆ ಶಿಖೆಯಲ್ಲಿ ತುಳಸಿ ದೇವರ ಪುಷ್ಪಗಳನ್ನು ಸಾಮಾನ್ಯವಾಗಿ ನಾವು ಧಾರಣೆ ಮಾಡ್ತೀವಿ. ಇದು ಮುಂಚಿನಿಂದ ಬಂದ ಪರಿಪಾಠಿ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ ನಮಗೆ. ಹೂವಿನ ಗಂಟು ಒಂದು ಜಟೆಗಳಿಂದು. ಆದರೆ ಇವಾಗ ಕಾಡಿಗೆ ಅಂತ ಬಂದಾಗ ಅದು ಕೇವಲ ಜಟಗಳು ಮಾತ್ರ. ಯಾಕೆಂದರೆ ಅದಕ್ಕೆ ಜಟಗಳು ಅಂತಂದರೆ ಯಾಕೆ ಕರೀತಾರೆ ಅಂದರೆ, ಈ ಆಲದ ಮರದಿಂದ ಒಂದು ಥರದ ದ್ರವ ಬರುತ್ತೆ, ಹಾಲು. ಆ ಹಾಲನ್ನು ತಲೆ ಮೇಲೆ ಹಾಕ್ಕೊಂಡು ಬಿಟ್ವಿ ಅಂದರೆ ಆ ಕೂದಲು ತುಂಬ ಗಟ್ಟಿಯಾಗಿಬಿಡುತ್ತೆ. ಗಟ್ಟಿ ಅಂದರೆ ಗಟ್ಟಿಯಾಗಿಬಿಡುತ್ತೆ, ಅದನ್ನು ಸಾಮಾನ್ಯವಾಗಿ ಬಿಡಿಸ್ಲಿಕ್ಕೆ ಬರೋದೇ ಇಲ್ಲ. ಈ ರಾಮಚಂದ್ರ ವ್ರತಕ್ಕೆ 14 ವರ್ಷಗಳ ಕಾಲ ವನವಾಸದ ವ್ರತಕ್ಕೆ ಅಂತ ಬಂದಾಗ ಅಷ್ಟು ಜಟೆ ಗಟ್ಟಿಬಿಟ್ಟಿತ್ತಂತೆ ರಾಮಚಂದ್ರನ ಕೇಶ. ಆವಾಗ ಎಷ್ಟು ತಿಳಿಯಾಗಿ ಮೃದುವಾದ ಕೇಶರಾಶಿ ಇತ್ತೋ ಇವಾಗ ಅದೆಲ್ಲ ಜಟೆಯಾಗಿತ್ತು. ಜವ್ವಾಜಿ ಕಸ್ತೂರಿ ಎಂದು ಅದರ ಜೊತೆಗೆ ಮೈಗೆ ಲೇಪನ ಮಾಡಲಿಕ್ಕೆ ಜವ್ವಾಜಿ ಅಂದರೆ ಅದೊಂದು ಥರದ ಸುಗಂಧ ದ್ರವ್ಯ, ಅದು ಪುನುಗು ಅಂತ ಹೇಳ್ತೀವಲ್ಲ ಆ ಥರದ್ದು. ಆವಾಗ ಲೇಪನ ಮಾಡ್ಕೊಳ್ತಾ ಇದ್ದ ಪರಮಾತ್ಮ ರಾಮಚಂದ್ರ, ಮೈಯೆಲ್ಲ ಸುಗಂಧ ಭರಿತವಾಗಿತ್ತು ಅಂತ. ಆದರೆ ಇವಾಗ ಅದೆಲ್ಲ ಇದೆಯಾ ಅಂದರೆ ಕಾಡಲ್ಲಿ ಅದು ಯಾವುದೂ ಇಲ್ಲ. ಭಸಿತ ಧೂಳಿಯಿಂದ ಹುಡುಕಾಡಲಿಕ್ಕೆ ಅಂತ ಹಗಲು ರಾತ್ರಿ ಅನ್ನೋದೇ ತಿರುಗಾಡ್ತಾ ಇದ್ದಾರೆ. ತಿರುಗಾಡ್ತಾ ಅವರು ಏನು ಹಚ್ಕೊಳ್ಳೋ ಅಷ್ಟೇ ಇಲ್ಲ, ಧೂಳು ತಾನಾಗೆ ಬಂದು ಮೆತ್ಕೊಳ್ತಾ ಇತ್ತು. ಅಂಥ ಮೈಕಟ್ಟಾಗಿತ್ತು ರಾಮಚಂದ್ರನದು. ಆದರೂ ಕೂಡ ನಿನ್ನನ್ನೇ ರಾಮಚಂದ್ರ ಹುಡುಕ್ತಾ ಇದ್ದಾನೆ, ಅದರಿಂದಾಗಿ ಅವನಿಗೇನೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೂ ಕೂಡ ರಾಮನಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಶ್ರೀವರ ರಾಘವ ಕ್ಷೇಮದಲ್ಲಿ ಹರೇ, ಕ್ಷೇಮದಲ್ಲಿದ್ದಾರೆ ತಾಯಿ, ಏನು ಯೋಚನೆ ಮಾಡಬೇಡ ಅಂತ ಮತ್ತೆ ಭರವಸೆ ತುಂಬುತ್ತಾನೆ. ಒಂದೊಂದು ಕ್ಷಣಕ್ಕೆ ಇನ್ನೇನು ಮುಳುಗುವವನಿಗೆ ಹುಲ್ಲು ಕಡ್ಡಿಯೂ ಕೂಡ ಆಸರೆ ಅಂತ ಹೇಳೋ ಥರ ಸೀತಾಮಾತೆ ಭರವಸೆನೇ ಕಳ್ಕೊಂಡಿರ್ತಾಳೆ ಆ ಸಂದರ್ಭದಲ್ಲಿ. ಹನುಮಂತ ಬಂದು ಎಷ್ಟು ಧೈರ್ಯ ತುಂಬ್ತಾನೆ ನೋಡ್ರಿ. ನಮಗೆ ಜೀವನಕ್ಕೊಂದು ಪಾಠ ಇದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೋದಾಗ ಭಯದಲ್ಲಿದ್ದವನ ಮೈ ಮೇಲೆ ಹಲ್ಲಿ ಹಾಕಿದರು ಅಂತ, ಇನ್ನು ಹೆದರ್ಕೊಳ್ಳಿ ಅಂಥೇಳಿ. ಹಂಗೆ ಮಾಡಬಾರ್ದು. ಚೂರು ಆಗ್ತಾ ಹೋಗಿ ಧೈರ್ಯ ತುಂಬುತ್ತಾ ಹೋಗಬೇಕು ಅವರ ಮನಸ್ಸಲ್ಲಿ. ಈ ಹಂತದಲ್ಲಿ ಹನುಮಂತ ಹೇಳ್ತಾನೆ. ಆವಾಗ ಹಂಗಿತ್ತು, ಇವಾಗ ಕಾಡಲ್ಲಿ ಈ ಥರ ಇದೆ. ಆದರೂ ರಾಮಚಂದ್ರ ಸಮಾಧಾನವಾಗಿದ್ದಾನೆ, ರಾಮನಿಗೆ ಏನೂ ಆಗಲಿಲ್ಲ, ನಿನ್ನ ಹುಡುಕಾಟದಲ್ಲಿ ನಿರಂತರವಾಗಿ ತೊಡ್ಕೊಂಡಿದ್ದಾನೆ ಅಂತ ಧೈರ್ಯ ತುಂಬ್ತಾ ಇದ್ದಾನೆ ಆ ತಾಯಿಗೆ. ಮರಳಿ ಬಂದು ಕರ್ಕೊಂಡು ಹೋಗ್ತಾನೆ ರಾಮಚಂದ್ರ ಅಂತ ಕೊನೆ ನುಡಿಯಲ್ಲಿ ಹೇಳ್ತಾರೆ ದಾಸರು. ಕನಕರಥಗಳಂದು ಕಾಲು ನಡಿಗೆ ಇಂದು, ಕನಕರಥಗಳಂದು ಕಾಲು ನಡಿಗೆ ಇಂದು, ಘನಛತ್ರ ಚಾಮರವೊಂದು ಬಿಸಿಲು ಇಂದು, ಘನಛತ್ರ ಚಾಮರವೊಂದು ಬಿಸಿಲು ಇಂದು, ಸನಕಾದಿಗಳೋ ಲೈಪ ಆದಿಕೇಶವನಮ್ಮ, ಸನಕಾದಿಗಳೋ ಲೈಪ ಆದಿಕೇಶವನಮ್ಮ, ಹನುಮೇಶ ರಾಘವ ಹನುಮೇಶ ರಾಘವ ಕ್ಷೇಮದಲ್ಲಿ ಹರೇ, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು, ಶ್ರೀಪತಿ ರಾಘವ ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ,
ಎನ್ನ ಕಂದ ಹಳ್ಳಿಯ ಹನುಮ, ಚೆನ್ನಾಗಿಹರೇ ಲಕ್ಷ್ಮಣ ದೇವರು ಎನ್ನ ಕಂದ ಹಳ್ಳಿಯ ಹನುಮ. ಆವಾಗ ರಾಮಚಂದ್ರ ತಿರುಗಾಡಬೇಕು ಅಂತಂದರೆ ಬಂಗಾರದ ರಥದಲ್ಲಿ ಬರ್ತಾ ಇದ್ದ. ಎಷ್ಟೋ ಜನ ದಾಸರ ಸ್ತೋತ್ರ ಮಾಡಬೇಕಾದ್ರೂ ಹಾಗೆ ಹೇಳ್ತಾರೆ, ಬಂಗಾರ ರಥದೋಳು ಸಿಂಗಾರವಾಗಿಹ ಅಂತ ಕೊಂಡಾಡ್ತಾರೆ. ನಾವೇ ಈಗ ಪರಮಾತ್ಮನ ಪ್ರತೀಕಗಳನ್ನು ಉತ್ಸವ ಮಾಡಬೇಕಾದ್ರೆ ಬಂಗಾರ ರಥದಲ್ಲಿ ಇಟ್ಕೊಂಡು ಬರ್ತೀವಿ. ಆವಾಗ ಸಾಕ್ಷಾತ್ತಾಗಿ ಪರಮಾತ್ಮ ಇದ್ದಾಗ ವೈಭವ ಹೇಗಿದ್ದಿರಬಹುದು. ಕನಕ ರಥಗಳಂದು ಕಾಲು ನಡಿಗೆಯಿಂದು. ಇವತ್ತು ಆ ವೈಭವ ಇಲ್ಲ. ಕಾಡಲ್ಲಿ ಕಾಲ್ನಡಿಗೆಯಲ್ಲೇ ಇಡೀ ವನವನ್ನು ರಾಮಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ. ಘನ ಛತ್ರ ಚಾಮರವೊಂದು ಬಿಸಿಲು ಇಂದು. ಆವಾಗ ಚೂರು ಬಿಸಿಲಿಗೆ ಬಂದರೂ ಕೂಡ ಉಷ್ಣ ಆಗಿ ಹೋಗುತ್ತೆ, ಚೂರು ಗಾಳಿಗೆ ತಿರುಗಾಡಿದರೂ ಕೂಡ ಥಂಡಿ ಆಗುತ್ತೆ ಅನ್ನುವ ಕಳಕಳಿಯಲ್ಲಿ ಎಲ್ಲರೂ ರಾಮಚಂದ್ರ ನೋಡ್ಕೊಳ್ತಾ ಇದ್ದರು. ಆದರೆ ಅಷ್ಟೆಲ್ಲ ವೈಭವ ಆಗಿತ್ತು. ಘನ ಛತ್ರ ಚಾಮರವೊಂದು. ಛತ್ರ ಚಾಮರ, ಚಳಿ ಆಗತ್ತೆ ಅಂತ ಗಾಳಿ ಬೀಸ್ತಾ ಇದ್ರು ಚಾಮರಾದಿಗಳನ್ನು ತಗೊಂಡು. ಸೂರ್ಯನ ಬಿಸಿಲು ಬೀಳುತ್ತೆ ಅಂತ ಅಂದ್ಕೊಂಡು ಛತ್ರಾದಿಗಳನ್ನು ಹಿಡಿತಾ ಇದ್ರು, ಕೊಡೆಗಳನ್ನು ಹಿಡಿತಾ ಇದ್ರು. ಆದರೆ ಇವತ್ತು ಅದು ಯಾವುದೂ ಇಲ್ಲ. ಘೋರವಾದ ಅಂಧಕಾರಯುಕ್ತವಾದ ಕಾಡಲ್ಲಿ ತಿರುಗಾಡ್ತಾ ಇದ್ದಾರೆ, ಬಟ್ಟ ಬಯಲಲ್ಲಿ ತಿರುಗಾಡ್ತಾ ಇದ್ದಾರೆ. ಕಾರಣ ಒಂದೇ, ವನವಾಸದ ಹಂತ ಮುಗಿತಾ ಬರ್ತಾ ಇದೆ. ಮರಳಿ ಅಯೋಧ್ಯೆಗೆ ಹೋಗಬೇಕಾದ್ರೆ ಇಬ್ಬರೇ ಹೋಗಬಾರದು. ಹೇಗೆ ಬಂದುವ ಮೂವರು ಹಾಗೆ ಮತ್ತೆ 3 ಜನ ಮರಳಿ ಹೋಗಬೇಕು ಅನ್ನುವ ಕಳಕಳಿಯಲ್ಲಿ, ಆ ಜವಾಬ್ದಾರಿಯಲ್ಲಿ ನಿನ್ನನ್ನೇ ಹುಡುಕ್ತಾ ಇದ್ದಾನೆ ರಾಮಚಂದ್ರ. ಕಾಲು ನಡಿಗೆಯಿಂದ, ಅಷ್ಟೆಲ್ಲ ಕಾಲ್ನಡಿಗೆಯಲ್ಲಿ ಬಂದಿದ್ದಾನೆ. ಅದು ಹೇಗಿದೆ, ಬಿಸಿಲು ಇಂದು, ಭಯಂಕರವಾದ ಬಿಸಿಲು. ಆ ಉತ್ತರ ಭಾರತದ ಬಿಸಿಲನ್ನ ನಾವು ನೋಡ್ತಾ ಹೋದ್ವಿ ಅಂತಂದರೆ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಕಾಲದಲ್ಲಿ ರಾಮಚಂದ್ರ ತಿರುಗಾಡಬೇಕಾದ್ರೆ ಇನ್ನು ಹೇಗಿದ್ದೀತು ಆ ಕಾಲಕ್ಕೆಲ್ಲ. ಅಂಥ ಭಯಂಕರವಾದ ಬಿರು ಬಿಸಿಲಲ್ಲಿ ರಾಮಚಂದ್ರ ತಿರುಗಾಡ್ತಾ ಇದ್ದಾನೆ. ಸನಕಾದಿಗಳು ಲೈಪ. ಅಂಥ ಪರಮಾತ್ಮ ಯಾರಪ್ಪ ಅಂತಂದರೆ ಮತ್ತೆ ಪುರಾಣಕ್ಕೆ ಹೋಗ್ಬಿಟ್ರು ದಾಸರಾಯರು, ಕನಕದಾಸರು. ಸನಕಾದಿಗಳು ಲೈಪ, ಸನಕಾದಿಗಳಿಗೆ ಅನುಗ್ರಹವನ್ನು ಮಾಡುವವ ಅಂತ. ಯಾಕೆ ಈ ಪದ ಬಂತು ಅಂತಂದರೆ, ರಾಮಚಂದ್ರ ಅವತಾರ ಮಾಡಿದ್ದೇ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ, ದುಷ್ಟರ ಶಿಕ್ಷಣೆಗಾಗಿ. ಅದೇ ಸನಕಾದಿಗಳ ನಿಮಿತ್ತವಾಗಿ ಜಯ ವಿಜಯರಿಗೆ ಶಾಪ ಬಂದಿತ್ತು ಆ ಕಾಲದಲ್ಲಿ. ಆದ್ದರಿಂದಾಗಿ ಅವರಿಬ್ಬರು ಇಲ್ಲಿ ರಾಕ್ಷಸರಾಗಿ ಬಂದಿದ್ದರು, ರಾವಣ ಕುಂಭಕರ್ಣಾದಿಗಳಾಗಿ. ಹಾಗೆ ಆ ರಾಕ್ಷಸ ದೇಹವನ್ನು ಬಿಡಿಸಿ ಮತ್ತೆ ಅವರನ್ನು ಮೂಲ ಸ್ವರೂಪಕ್ಕೆ ಕಳಿಸ್ಬೇಕು ಅನ್ನೋ ಕಾರುಣ್ಯದಲ್ಲಿ ಕರುಣಾಮೂರ್ತಿಯಾದ ರಾಮಚಂದ್ರ ಅವತಾರ ಮಾಡಿದ್ದ ಪರಮಾತ್ಮ ರಾಮನಾಗಿ. ಅಂಥ ಸನಕಾದಿಗಳು ಲೈಪ. ಆ ಹಂತದಲ್ಲಿ ದೇವರು ಎಂಥ ಮಾತು ಹೇಳ್ತಾನೆ ಅಂದರೆ, ಇವರು ಶಾಪ ಕೊಟ್ಟಾಗ ಹೇಳ್ತಾರೆ, ನಿನ್ನ ಭಕ್ತರಿಗೆ ನಾವು ಶಾಪ ಕೊಟ್ವಿ, ಹೀಗೆ ಮಾಡಿದ್ರು ನಮ್ಮನ್ನು ತಡೆದ್ರು ಅಂತ ಈ ಸನಕ ಸನಂದನಾದಿಗಳು ಹೇಳಿದರೆ ಪರಮಾತ್ಮ ಹೇಳ್ತಾನೆ, ನಿಮಗೆ ವಿರುದ್ಧವಾಗಿ ನನ್ನ ತೋಳು ನಡ್ಕೊಂತು ಅಂತಂದರೂ ಕೂಡ ಇದು ನಿಮಗೆ ವಿರುದ್ಧವಾಗಿ ಮಾಡಿದರೆ ಇಂಥ ತೋಳನ್ನು ಕಡ್ಕೊಳ್ತೀನಿ ಅಂತ ಹೇಳ್ತಾನೆ ದೇವರು. ಹಾಗಾದರೆ ಎಷ್ಟು ಭಕ್ತರ ಮೇಲೆ ಕಾಳಜಿ ನೋಡ್ರಿ ಪರಮಾತ್ಮನಿಗೆ, ಕಾರುಣ್ಯ ನೋಡಿ. ತನ್ನ ಭಕ್ತರ ವಿರುದ್ಧವಾಗಿ ತನ್ನದೇ ಅಂಗ ನಡೆದುಕೊಂಡ್ರು ವಿರುದ್ಧವಾಗಿ ಅದು ವರ್ತಿಸಿದರೂ ಅದನ್ನೇ ಕತ್ತರಿಸ್ಕೊಂಡು ಬಿಡ್ತೀನಿ ಅನ್ನುವಷ್ಟು ತನ್ನ ಭಕ್ತರ ಮೇಲಿನ ಮಮತೆ. ಆದ್ದರಿಂದಾಗಿ ಅಂಥ ಸನಕಾದಿಗಳು ಏನು ಶಾಪ ಕೊಟ್ಟರು, ಆ ಶಾಪದಿಂದ ತನ್ನ ಅಂತರಂಗದ ಭಕ್ತರನ್ನು ಮತ್ತೆ ಉದ್ಧಾರ ಮಾಡಬೇಕು ಅಂತ ಸ್ವಾಮಿ ಬಂದ. ಸನಕಾದಿಗಳು ಲೈಪ, ಅವರಿಗೂ ಕೂಡ ಅನುಗ್ರಹ ಮಾಡಿದ ಸ್ವಾಮಿ. ಆದ್ದರಿಂದಾಗಿ ಆದಿಕೇಶವ ನಮ್ಮ ಹನುಮೇಶ ರಾಘವ. ಇಲ್ಲಿವರೆಗೂ ಶ್ರೀಪತಿ ರಾಘವ, ಶ್ರೀವರ ರಾಘವ ಅಂತ ಹೇಳಿ ಕೊನೆಗೆ ಹನುಮೇಶ ಅಂತ ತನ್ನ ಹೆಸರೇ ಹೇಳಿಬಿಡ್ತಾನಂತ ಹನುಮಂತ. ನನಗೂ ಕೂಡ ಒಡೆಯ ಆ ರಾಮಚಂದ್ರ. ನಾನೇ ಇಷ್ಟು ಸುಖವಾಗಿ ಅಲ್ಲಿಂದ ಹಾರಿಕೊಂಡು ಎಷ್ಟು ಅಡೆತಡೆಗಳು ಬರಬೇಕಾದ್ರೆ ಹನುಮಂತನಿಗೆ ಬೆಟ್ಟ ಬಂತು, ಆ ಸುರಸೆ ಬಂದ್ಲು, ಸಿಂಹಿಕೆ ಬಂದ್ಲು, ಅದರ ಜೊತೆಗೆ ಈ ಲಂಕಿಣಿ ಎದುರಾದ್ಲು, ರಾಕ್ಷಸರೆಲ್ಲ ಕಾಯ್ತಾ ಇದ್ದರು. ಇಷ್ಟೆಲ್ಲ ವಿಘ್ನಗಳು ಬಂದರೂ ಕೂಡ ಕೇವಲ ರಾಮಪಾದ ಪ್ರಸಾದಕಃ, ರಾಮಚಂದ್ರನ ಅನುಗ್ರಹ ಮಾತ್ರ ನನಗಿರಲಿ ಅನ್ನೋ ಭಾವದಲ್ಲಿ, ಅವನ ಸೇವೆ ನನ್ನ ಕರ್ತವ್ಯ ಅನ್ನೋ ಭಾವದಲ್ಲಿ ಹನುಮಂತ ಎಲ್ಲವನ್ನು ದಾಟಿ ಸುರಕ್ಷಿತವಾಗಿ ತಾಯಿ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ, ಹನುಮನೇ ಇಷ್ಟು ಆರಾಮಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಈಶ ಅವನು ಹನುಮೇಶ, ಆ ರಾಘವ ರಾಮಚಂದ್ರ ಕ್ಷೇಮದಲ್ಲಿದ್ದಾನೆ ತಾಯಿ, ನೀನೇನು ಯೋಚನೆ ಮಾಡಬೇಡ ಅಂತ ಭರವಸೆ ಕೊಡ್ತಾನೆ. ಎಷ್ಟು ಅರ್ಥ ನೋಡ್ರಿ ದಾಸರದು. ಒಂದು ಪದ ಅಂತ ಮಾಡಿದರೆ ಅವರ ಕಣ್ಮುಂದೆ ಸಾಮಾನ್ಯ ಕಥೆ ಬರ್ತಾ ಹೋಗಲ್ಲ, ಆದರೆ ಹಿಂದಿನ ಒಂದೊಂದು ಭಾವಗಳು ಕೂಡ ಅಭಿವ್ಯಕ್ತ ಆಗ್ತಾ ಹೋಗ್ತವೆ. ಮೊದಲಿಗೆ ಲಕ್ಷ್ಮಣ ದೇವರು ಅಂತ ಹೇಳಿದ್ಲು ತಾಯಿ, ಆಮೇಲೆ ಶ್ರೀಪತಿ ಶ್ರೀವರ ಅಂತ ಹನುಮಂತ ಉತ್ತರ ಕೊಡ್ತಾ ಕೊನೆಗೆ ಕೇವಲ ನಿನಗೆ ಲಕ್ಷ್ಮಣನಿಗೆ ಅಷ್ಟೇ ಅಲ್ಲ ತಾಯಿ, ನಿಮ್ಮೆಲ್ಲರಿಗೂ ಕೂಡ ನಾನು ಬಂಟನಾಗಿ ಬಾಗಿಲ ಕಾಯುವೆ, ಆದ್ದರಿಂದಾಗಿ ಹನುಮೇಶ ರಾಘವ ಕ್ಷೇಮದಲ್ಲಿದ್ದಾನೆ ಅಂತ ಹೇಳಿ ತಾನು ಕೊನೆಗೆ ಎಲ್ಲರೂ ಸುರಕ್ಷಿತವಾಗಿದ್ದೇವೆ, ಎಲ್ಲರೂ ನಿನ್ನ ಹುಡುಕ್ಲಿಕ್ಕೆ ಬಂದೇ ಬರ್ತಾರೆ, ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ತಾಯಿ ಅಂತ ತಾನು ಆ
ಸೀತೆಯನ್ನು ಸಂತೈಸಿ ಆಕೆಗೆ ರಾಮಚಂದ್ರನ ಅಂಗುಲಿಯಕವನ್ನು ಕೊಟ್ಟ ಅನ್ನುವ ಅಂಶವನ್ನು ದಾಸರು ಬಹಳ ಸುಂದರವಾಗಿ, ಅದು ಹಳ್ಳಿಯ ಹನುಮ ಅಂಥೇಳಿ ಎಲ್ಲರಿಗೂ ತುಂಬ ಆತ್ಮೀಯನಾದವನು ಹಳ್ಳಿ ಹನುಮ. ಆ ಹಳ್ಳಿ ಹನುಮಂತನ ಕಟ್ಟೆ ಮೇಲೆ ಎಲ್ಲರೂ ಕೂಡ್ತಾ ಇರ್ತಾರೆ, ದೇವಸ್ಥಾನದ ಕಟ್ಟೆ ಮೇಲೆ. ಆದ್ದರಿಂದ ಅವನನ್ನೇ ಮುಖ್ಯವಾಗಿಟ್ಕೊಂಡು ದಾಸರು ತಾವು ರಾಮಾಯಣದ ಪ್ರಸಂಗವನ್ನು ತಮ್ಮ ಕಣ್ಣಲ್ಲಿ ಕಂಡ ಬಗೆ ಹೀಗಿದೆ ಅಂತ ಹೇಳ್ತಾ ಈ ಪುಟ್ಟ ಸಂಕ್ಷಿಪ್ತವಾದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಈ ಜ್ಞಾನ ಕಾರ್ಯದ ಸೇವಾಕರ್ತೃಗಳು ಶ್ರೀಮತಿ ಸಾವಿತ್ರಿ ಶ್ರೀನಿವಾಸನ್ ಇವರ ಸ್ಮರಣಾರ್ಥವಾಗಿ ಅವರ ಮಕ್ಕಳಾದ ಪ್ರವೀಣ್ ಶ್ರೀನಿವಾಸನ್ ಅವರು ಹಾಗೆ ಸ್ಮಿತಾ ಮುರಳಿ ಇವರು ನಡೆಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ವಿಶೇಷವಾಗಿ ಉತ್ತರೋತ್ತರವಾಗಿ ಪರಮಾತ್ಮನ ಅನುಗ್ರಹವಾಗಲಿ, ಅವರ ತಾಯಿಯವರಿಗೂ ಕೂಡ ಆ ಪರಮಾತ್ಮನ ದಿವ್ಯ ಲೋಕ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಈ ಜ್ಞಾನ ಕಾರ್ಯದ ಸೇವೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.